ಎಲ್ರಿಗೂ ನಮಸ್ಕಾರ. ಕೃಷ್ಣನ ದಯೆಯಿಂದ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಚಿಂತನೆಯನ್ನ ಮಾಡ್ತಾ ಇದ್ವಿ. ಇದೇ ಅಧ್ಯಾಯದಲ್ಲಿ ಅರ್ಜುನನ ಮಾತುಗಳ ಬಗ್ಗೆ ಜನ ತುಂಬಾ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ತಾರೆ. ಯಾವ ವಿಷಯದಲ್ಲಿ ಅಂದ್ರೆ, ಸನಾತನ ಧರ್ಮದ ವರ್ಣಾಶ್ರಮ ಧರ್ಮದ ಬಗ್ಗೆ ತುಂಬಾ ತಪ್ಪು ಪರಿಕಲ್ಪನೆಯನ್ನ ಜನಗಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದೇ ತರ ಸ್ವಲ್ಪ ಜನಗಳು ಅದ್ರ ಬಗ್ಗೆ ಬೇಕು ಅಂತಾನೆ ತಪ್ಪು ಪರಿಕಲ್ಪನೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಚಾತುರ್ವರ್ಣ್ಯ ಅಂತ ನಾವ್ ಯಾವ್ದನ್ನ ನೋಡ್ತೀವೋ ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದರ ಕಾನ್ಸೆಪ್ಟ್ ಅನ್ನ ಶ್ರೀಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ತುಂಬಾ ಸಿಂಪಲ್ ಆಗಿ ಒಂದೇ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ. ಆದ್ರೂ ಕೂಡ ತುಂಬಾ ಜನಗಳು ಆ ಶ್ಲೋಕವನ್ನ ನಿರ್ಲಕ್ಷ್ಯ ಮಾಡಿ ಅರ್ಜುನ ಹೇಳೋ ಮಾತುಗಳಲ್ಲಿ ತಪ್ಪು ಅರ್ಥಗಳನ್ನ ಹುಡುಕ್ತಾ ವರ್ಣಾಶ್ರಮ ಧರ್ಮದಲ್ಲಿ ಮೇಲು ಕೀಳು ಅನ್ನುವಂತಹ ಕಾನ್ಸೆಪ್ಟ್ ಗಳನ್ನ ಫಿಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ಅರ್ಜುನ ನಿಜವಾಗ್ಲೂ ಏನ್ ಹೇಳಿದಾನೆ, ಆತನ ಮಾತಿನ ನಿಜವಾದ ತಾತ್ಪರ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. 39ರಿಂದ 42ನೇ ಶ್ಲೋಕದವರೆಗೂ ಇವತ್ತು ಚಿಂತನೆಯನ್ನ ಮಾಡೋಣ. ಅರ್ಜುನ ಏನ್ ಹೇಳ್ತಿದ್ದಾನೆ ಅಂದ್ರೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಏನು ಅರ್ಜುನನ ಈ ಮಾತುಗಳ ತಾತ್ಪರ್ಯ ಅಂದ್ರೆ, ಅರ್ಜುನ ಹೇಳ್ತಿರೋ ಹಾಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಬಂದು ನಿಂತಿರೋದು ಒಂದು ಸಂಪೂರ್ಣ ಕುರುಕುಲ ಪೂರ್ತಿ ಇವಾಗ ಯುದ್ಧ ಭೂಮಿಯ ಮೇಲೆ ಇದೆ. ಕಸಿನ್ಸ್ ಎಲ್ಲ ತಮ್ಮಲ್ಲೇ ಕಿತ್ತಾಡ್ತಾ ಇದ್ದಾರೆ. ಅವರ ಗುರುಗಳು, ಅವರ ತಾತಂದರು, ಆ ತಾತಂದರಿಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದೇ ಯುದ್ಧ ಭೂಮಿಯಲ್ಲಿ ಬಂದು ಒಬ್ಬರ ವಿರುದ್ಧ ಇನ್ನೊಬ್ಬರು ನಿಂತು ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವರ ಜೊತೆಗೆ ಹಲವಾರು ಸೈನ್ಯಗಳು ಬಂದು ಸೇರಿದೆ. 18 ಅಕ್ಷೋಹಿಣಿ ಸೈನ್ಯಗಳು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಸಂಪೂರ್ಣ ಯುದ್ಧ ಭೂಮಿಯಲ್ಲಿ ಬಂದು ಇವಾಗ ಸೇರಿದೆ. ಅವರೆಲ್ಲರೂ ಕೂಡ ಯುದ್ಧದ ಪರಿಣಾಮವಾಗಿ ಸತ್ತರೆ ಕುಲದ ಕ್ಷಯ ಆಗ್ಬಿಡತ್ತೆ ಅಂತ, ಅಂದ್ರೆ ಕುಲವೇ ನಾಶ ಆಗ್ಬಿಡತ್ತೆ. ಯಾಕಂದ್ರೆ ಎಲ್ಲರೂ ಯುದ್ಧ ಭೂಮಿಯಲ್ಲೇ ಇದ್ದಾರೆ. ಹಾಗೆ ಕುಲದ ನಾಶ ಆಗ್ಬಿಟ್ರೆ ಏನಾಗುತ್ತೆ, ಕುಲದ ಧರ್ಮ ಕೂಡ ನಾಶ ಆಗ್ಬಿಡತ್ತೆ. ಕುಲದ ಧರ್ಮ ಅಂದ್ರೆ ಏನ್ ಅರ್ಥ? ಧರ್ಮ ಅಂದ್ರೆ ಧರ್ಮೋ ಧಾರಯತಿ ಪ್ರಜಾ, ಯಾವುದು ಪ್ರಜೆಗಳನ್ನ ಧಾರಣೆ ಮಾಡತ್ತೋ, ಯಾವುದು ಸಂಪೂರ್ಣ ಸಮಾಜವನ್ನ ಧಾರಣೆ ಮಾಡ್ತಾ ಅದನ್ನ ಮುನ್ನಡೆಸ್ಕೊಂಡು ಹೋಗತ್ತೋ ಅದನ್ನ ನಾವು ಧರ್ಮ, ಧಾರಣಾತಿಥಿ ಧರ್ಮ ಅಂತ ಕರೆಯೋದು. ಕುಲಧರ್ಮ ಅಂದ್ರೆ ಯಾವ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅನ್ನ, ರೂಲ್ಸ್ ಅನ್ನ, ಲಾನ ಕುಲಗಳು ಫಾಲೋ ಮಾಡಬೇಕೋ ಅದನ್ನ ಫಾಲೋ ಮಾಡದೆ ಹೋದ್ರೆ ಏನಾಗುತ್ತೆ, ಆ ಕುಲದ ಉದ್ಧಾರ ಆಗೋದಿಲ್ಲ, ಆ ಕುಲ ಮುನ್ನಡೆಯೋದಿಲ್ಲ, ಹೊರತಾಗಿ ಪತನಕ್ಕೆ ಒಳಪಡತ್ತೆ ಅನ್ನೋದು ಇಲ್ಲಿ ಕುಲಧರ್ಮದ ನಾಶ ಆಗತ್ತೆ ಅನ್ನುವಂತಹ ಮಾತಿನ ತಾತ್ಪರ್ಯ. ಹಾಗೆ ಕುಲಧರ್ಮ ನಾಶ ಆದ ಕೂಡಲೇ ಅಧರ್ಮ ಅಲ್ಲಿ ಸೃಷ್ಟಿಯಾಗತ್ತೆ. ಅಧರ್ಮ ಆ ಕುಲವನ್ನ ಎಂಟ್ರಾಗ್ಬಿಡತ್ತೆ ಅಂತ ಆತ ಹೇಳ್ತಿದ್ದಾನೆ. ಕಂಟಿನ್ಯೂ ಮಾಡ್ತಾ 40ನೇ ಶ್ಲೋಕದಲ್ಲಿ ಆತ ಏನ್ ಹೇಳ್ತಿದ್ದಾನೆ ಅಂದ್ರೆ, ಹೀಗೆ ಅಧರ್ಮ ಆ ಕುಲವನ್ನ ಎಂಟರ್ ಆದ್ಮೇಲೆ ಆ ಸ್ತ್ರೀಯರೆಲ್ಲ, ಯಾರೆಲ್ಲ ಕುಲದ ಸ್ತ್ರೀಯರಿದ್ದಾರೆ ಅವರೆಲ್ಲ ನೀತಿ ಭ್ರಷ್ಟರಾಗ್ಬಿಡ್ತಾರೆ. ಅವರು ನೀತಿ ಭ್ರಷ್ಟರಾದ್ರೆ, ಕುಲದ ಧರ್ಮದ ಪಾಲನೆಯನ್ನ ಮಾಡದೆ ಹೋದ್ರೆ ಅನಿಷ್ಟ ಸಂತಾನ ಉತ್ಪತ್ತಿಯಾಗತ್ತೆ. ಅಂದ್ರೆ ಯಾವ ಸಂತಾನಗಳ ಅವಶ್ಯಕತೆ ಇರೋದಿಲ್ವೋ ಸಮಾಜದಲ್ಲಿ ಅಂತಹ ಸಂತಾನದ ಉತ್ಪತ್ತಿ ಆಗತ್ತೆ. ಹಾಗಾಗಿ ಆ ಸಂಪೂರ್ಣ ಕುಲವೇ ಸಂಕರಕ್ಕೆ ಒಳಗಾಗತ್ತೆ. ಇದನ್ನ ಆತ ವರ್ಣಸಂಕರ ಅಂತ ಕರಿತಾನೆ. ಏನು ವರ್ಣಸಂಕರ ಅಂದ್ರೆ ಏನು, ಈ ಮಾತಿನ ಅರ್ಥ ಎಲ್ಲ ನಾವು ನಿಧಾನವಾಗಿ ಡಿಕೋಡ್ ಮಾಡೋಣ. ಯಾಕೆ ಸ್ತ್ರೀಯರ ಬಗ್ಗೆನೇ ಅರ್ಜುನ ಹೀಗೆ ಹೇಳ್ತಿದ್ದಾನೆ, ಯಾಕೆ ಪುರುಷರಿಂದ ಮನೆ ಹಾಳಾಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಟಬಹುದು. ಯಾಕೆ ಆತ ಈ ತರ ಹೇಳ್ತಿದ್ದಾನೆ ಅಂದ್ರೆ, ತುಂಬಾ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಪಡ್ಕೊಳ್ಬಹುದು. ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದೆಲ್ಲ ಪುರುಷರು. ಯಾವ ರೀತಿಯ ಪುರುಷರು ಅಂದ್ರೆ ಮಿಡಲ್ ಏಜ್ಡ್ ಪುರುಷರು. ಯಾರೆಲ್ಲ ಮದುವೆ ಆಗುವಂತಹ ವಯಸ್ಸಿನಲ್ಲಿ ಇದ್ದಾರೋ ಅಂತಹ ಲಕ್ಷಾಂತರ ರಾಜರು ಸೇರಿ ಇವಾಗ ಯುದ್ಧವನ್ನ ಮಾಡ್ತಿರೋದು. ಹಾಗಾದಾಗ ಏನಾಗುತ್ತೆ, ಅವರೆಲ್ಲ ಆ ಯುದ್ಧದಲ್ಲೇ ಸತ್ತು ಹೋದ್ರೆ ಇರೋಂತಹ ಸ್ತ್ರೀಯರಿಗೆ ವರರೇ ಇರೋದಿಲ್ಲ ಅಂತ. ರಾಜರನ್ನ ಅವರು ಮದುವೆ ಆಗ್ಬೇಕು, ಅಥವಾ ಸಾಮಾನ್ಯ ಪುರುಷರನ್ನಾದ್ರೂ ಆಗ್ಲಿ, ಯಾರು ಮದುವೆ ವಯಸ್ಸಿಗೆ ಬಂದಿರುವಂತಹ ಗಂಡಸರು ಇರ್ತಾರೋ ಅವರೆಲ್ಲ ಯುದ್ಧದಲ್ಲೇ ಪಾರ್ಟಿಸಿಪೇಟ್ ಮಾಡಿ ಯುದ್ಧದಲ್ಲೇ ಸತ್ತು ಹೋದ್ರೆ ಹೆಂಗಸರು ಯಾರನ್ನ ಮದುವೆ ಆಗೋದು?
ಅವಾಗ ಆಟೋಮ್ಯಾಟಿಕಲಿ ಯಾರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಆ ಗಂಡಸರು ಮಾತ್ರ ಈ ಹೆಂಗಸರಿಗೆ ವರವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ತುಂಬಾ ವಯಸ್ಸಾದವರು ಅಥವಾ ವಯಸ್ಸಲ್ಲಿ ಚಿಕ್ಕವರಾದವರು ಇಂಥವರು ಮಾತ್ರ ಯುದ್ಧದ ನಂತರ ಉಳ್ಕೊಳ್ಳೋದು. ಅವಾಗ ಸ್ತ್ರೀಯರಿಗೆ ಬೇರೆ ದಾರಿಯೇ ಇಲ್ಲದೆ ಅವರು ನೀತಿ ಭ್ರಷ್ಟರಾಗ್ಬಿಡ್ತಾರೆ. ಅವಾಗ ಏನಾಗತ್ತೆ, ಅದರಿಂದ ಅನಿಷ್ಟ ಸಂತಾನದ ಉತ್ಪತ್ತಿಯಾಗತ್ತೆ ಅಂತ. ಅದನ್ನ ಆತ ವರ್ಣಸಂಕರ ಅಂತ ಕರಿತಿದ್ದಾನೆ. ವರ್ಣಸಂಕರ ಅಂದ್ರೆ ಏನು? ಬೇರೆ ಜಾತಿಯವರನ್ನ ಮದುವೆಯಾಗಿ ಅದರಿಂದ ಮೇಲು ಕೀಳು ಆಗ್ಬಿಡತ್ತೆ, ಅವೆಲ್ಲ ಇಲ್ಲ. ಮಹಾಭಾರತದಲ್ಲಿ ನೋಡೋದಾದ್ರೆ ಯಾರೂ ಕೂಡ ಮೆಜಾರಿಟಿಯಾಗಿ ತಮ್ಮ ತಮ್ಮ ಜಾತಿಯಲ್ಲೇ ನೋಡ್ಕೊಂಡು ಮದುವೆ ಆಗೋದು ಅವೆಲ್ಲ ಇಲ್ಲೇ ಇರಲಿಲ್ಲ ಕಾನ್ಸೆಪ್ಟ್ಸ್. ತುಂಬಾ ನಂತರ ನಾವು ಈ ತರ ಒಬ್ರ ಮೇಲೂ ಒಬ್ರು ಕೀಳು ಅಂತ ಬಂದಿದ್ದು. ವರ್ಣ ಅನ್ನುವಂತಹ ಪದ್ಧತಿಯನ್ನ ಶ್ರೀಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ. ಆತ ಹೇಳೋದ್ರ ಪ್ರಕಾರ ನಾವು ಅರ್ಥ ಮಾಡ್ಕೊಂಡ್ರೆ, ಒಂದು ಹಸು 4 ಕಾಲುಗಳನ್ನ ಹೊಂದಿರುತ್ತೆ. ಅದರಲ್ಲಿ ಯಾವ ಕಾಲ ಶ್ರೇಷ್ಠ, ಯಾವ ಕಾಲ ನಿಕೃಷ್ಟ, ಅದೇ ತರ ಸಮಾಜದ 4 ಕಾಲಗಳಾಗಿ 4 ವರ್ಣಗಳಿದೆ ಹೊರತು ಅದು ಒಂದು ಶ್ರೇಷ್ಠ ಮತ್ತೊಂದು ನಿಕೃಷ್ಟ ಅನ್ನುವಂತಹ ಕಾನ್ಸೆಪ್ಟ್ ಶಾಸ್ತ್ರಗಳಂತೂ ಹೇಳಲ್ಲ. ಆದ್ರೆ ಬರ್ತಾ ಬರ್ತಾ ಜನಗಳು ಮಾತ್ರ ನಾವು ಶ್ರೇಷ್ಠ, ನೀವು ನಿಕೃಷ್ಟ, ಸೇವೆಯನ್ನ ಮಾಡೋರು ನೀವು, ಸೇವೆಯನ್ನ ಮಾಡಿಸ್ಕೊಳ್ಳೋರು ನಾವು, ಹಾಗಾಗಿ ನಾವು ಶ್ರೇಷ್ಠ ಅಂತ ಹೇಳಿಕೊಂಡು ಬಂದಿದ್ದಾರೆ ಹೊರತು ಕೃಷ್ಣ ಹೇಳಿದಂತಹ ವರ್ಣಾಶ್ರಮ ಧರ್ಮದಲ್ಲಿ ಆತರ ಇಲ್ಲ. ಅರ್ಜುನ ಕೂಡ ಅದನ್ನ ಹೇಳ್ತಿಲ್ಲ, ಕೀಳು ಜಾತಿಯವರು ಮೇಲ್ ಜಾತಿಯವರನ್ನ ಮದುವೆ ಆಗ್ಬಿಡ್ತಾರೆ, ಅದರಿಂದ ನಾವು ವರ್ಣಸಂಕರವನ್ನ ನೋಡ್ಬೇಕಾಗತ್ತೆ, ಆ ತರ ಅರ್ಜುನ ಹೇಳ್ತಿಲ್ಲ. ಏನು ವರ್ಣಸಂಕರ ಅಂದ್ರೆ? ವರ್ಣ ಅನ್ನೋ ಪದದ ಅರ್ಥ ಏನು? ಬಣ್ಣ ಅಂತ. ವರ್ಣಸಂಕರ ಅಂದ್ರೇನು? ಬಣ್ಣ ಹಾಳಾಗೋದು, ಸಮಾಜದ ಬಣ್ಣ ಹಾಳಾಗೋದು. ಯಾವ ತರ? ಯಾವ ಹೆಂಗಸರು ಪ್ರಾಪ್ತ ವಯಸ್ಕರಾದ ಗಂಡಸರ ಜೊತೆ ಮದುವೆ ಆಗ್ಬೇಕಾಗಿರುತ್ತೋ ಅವರಿಗೆ ಅಂತಹ ಪ್ರಾಪ್ತ ವಯಸ್ಕರಾದ ಗಂಡಸರು ಸಿಗದೆ ಹೋದ್ರೆ, ಯುದ್ಧದಲ್ಲಿ ಅವರೆಲ್ಲರೂ ಸತ್ತು ಹೋಗಿದ್ರೆ ಅವರು ನೀತಿ ಭ್ರಷ್ಟರಾಗ್ತಾರೆ. ಅದರಿಂದ ಸಮಾಜದಲ್ಲಿ ಅನಿಷ್ಟ ಸಂತಾನಗಳ ಉತ್ಪತ್ತಿ ಆಗತ್ತೆ. ಇದನ್ನ ಆತ ವರ್ಣಸಂಕರ ಅಂತ ಕರೀತಾನೆ. ಅದಕ್ಕೆ ಅದರ ಸಪೋರ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ತಾ ಅರ್ಜುನ ಹೇಳ್ತಿದ್ದಾನೆ, ಈ ತರ ಸಂಕರ ಆದಾಗ ಏನಾಗತ್ತೆ, ಸಂಪ್ರದಾಯಗಳು ತುಂಬಾ ತಲೆಮಾರುಗಳಿಂದ ಏನ್ ನಡ್ಕೊಂಡು ಬಂದಿದೆ ಅದೆಲ್ಲ ನಿಂತು ಹೋಗುತ್ತೆ. ನೀತಿ ಭ್ರಷ್ಟರಾಗಿ ಇವರೆಲ್ಲ ಏನ್ ಮಾಡ್ತಾರೆ, ಏನೆಲ್ಲ ನಾವು ನಮ್ಮ ಪೂರ್ವಜರಿಗೆ ಪಿಂಡೋದಕವನ್ನ ಇಡಬೇಕೋ ಅದನ್ನ ಇಡೋದಿಲ್ಲ. ಮೊದಲನೇದಾಗಿ ಅವರಿಗೆ ನರಕ ದರ್ಶನವನ್ನ ಮಾಡಿಸ್ತಾರೆ, ಜೊತೆಗೆ ಇವರೂ ಕೂಡ ಇಲ್ಲೂ ನರಕವನ್ನ ಅನುಭವಿಸ್ತಾರೆ. ಈ ಜೀವನ ಮುಗಿದ ಮೇಲೆ ಮತ್ತೆ ಅವರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ಅಂತಹ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಅವರು ಮಾಡ್ತಾರೆ. ಕುಲದಲ್ಲಿ ದೊಡ್ಡವರೇ ಇಲ್ಲ ಅಂದ್ರೆ ಯಾರು ಏನು ಬೇಕೋ ಅದನ್ನೇ ಮಾಡ್ತಿರ್ತಾರೆ. ಜೊತೆಗೆ ಗೈಡೆನ್ಸ್ ಇಲ್ಲ ಅಂದ್ರೆ, ಸಮಾಜವನ್ನ ಹೇಗ್ ನಡೆಸ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ, ಯಾರು ಏನ್ ಬೇಕೋ ಅವರ ಮನಸ್ಸಿಗೆ ಬಂದಂತೆ ಆಚರಣೆಗಳನ್ನ ತಂದುಕೊಂಡು ದುಷ್ಕೃತ್ಯಗಳನ್ನ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಈಸಿ ಆಗ್ಬಿಡತ್ತೆ. ಹಾಗಾದಾಗ ಏನಾಗುತ್ತೆ, ನಾವ್ ಏನೆಲ್ಲ ನಮ್ಮ ಪಿತೃಗಳಿಗಾಗಿ ಪಿಂಡದಾನವನ್ನ ಮಾಡ್ಬೇಕು ಅದನ್ನ ಯಾರು ಮಾಡೋದಿಲ್ಲ. ಅವಾಗ ನರಕ ಸದೃಶವಾದ ಜೀವನವೂ ಆಗತ್ತೆ, ಜೊತೆಗೆ ಪಿತೃಗಳನ್ನ ಕೂಡ ಅವರು ನರಕಕ್ಕೆ ಕಳಿಸ್ತಾರೆ ಅನ್ನೋದು. ಆದ್ದರಿಂದ ಕುಟುಂಬದಲ್ಲಿ ಈ ತರ ಅನಿಷ್ಟ ಸಂತಾನಗಳು ಹುಟ್ಟುಕೊಂಡು ಮಾಡಬೇಕಾದ ಕಾರ್ಯಗಳನ್ನ ಮಾಡದೆ ಯಾವ ಕಾರ್ಯಗಳನ್ನ ಮಾಡಬಾರ್ದು ಅಂತಹ ಕಾರ್ಯಗಳನ್ನೇ ಮಾಡ್ತಾ ದುಷ್ಕೃತ್ಯಗಳನ್ನೇ ನಡೆಸ್ತಾ ಇದ್ರೆ ಎಲ್ಲ ಕೂಡ ಪತನವನ್ನ ಹೊಂದ್ಬಿಡುತ್ತೆ. ಅವಾಗ ಕುಟುಂಬ ಕಲ್ಯಾಣವನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಮಂಗಳವಾದದ್ದು ಕುಟುಂಬದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಮದುವೆಯಿಂದಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡತ್ತೆ. ಪ್ರಾಪ್ತ ವಯಸ್ಕರಾದ ಗಂಡಸರು ಸಿಗೋದಿಲ್ಲ ಹೆಂಗಸರಿಗೆ, ಅವಾಗ ನೀತಿ ಭ್ರಷ್ಟರಾಗ್ಬೇಕಾಗತ್ತೆ. ಅದರಿಂದ ಅನಿಷ್ಟ ಸಂತಾನ ಹುಟ್ಕೊಳ್ಳತ್ತೆ. ಅವರು ಸಂಪೂರ್ಣ ಕುಟುಂಬದ ಪತನಕ್ಕೆ ಕಾರಣವಾಗ್ತಾರೆ ಅನ್ನೋದು ಅರ್ಜುನನ ವಾದ. ಇದುವರೆಗೂ ಆತ ಹೇಳ್ತಿದ್ದು ನಮ್ಮ ತಂದೆ ತಾಯಿಯರ ಸಮನಾದವರು, ಜೊತೆಗೆ ನಮ್ಮ ಗುರುಗಳು, ನಮ್ಮ ತಾತ, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸಾಯ್ತಾರೆ ಅಂತ. ಅದಕ್ಕೆ ಅಡಿಷನ್ ಅಂತೆ ಆತ ಈ ಆರ್ಗ್ಯುಮೆಂಟ್ ಗಳನ್ನ ಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ. ಇನ್ನೂ ಆತ ಇನ್ನೊಂದಷ್ಟು ಆರ್ಗ್ಯುಮೆಂಟ್ ಗಳನ್ನ ಮಾಡ್ತಾನೆ. ಆಮೇಲೆ ಶ್ರೀಕೃಷ್ಣ 2ನೇ ಅಧ್ಯಾಯದಿಂದ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡ್ತಾ ಹೋಗೋಣ. ಅದನ್ನ ನೀವು ನೋಡ್ಬೇಕು ಅಂದ್ರೆ, ನಾನು ವಿಡಿಯೋ ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಶನ್ಗಳು ನಿಮ್ಮವರೆಗೂ ತಲುಪಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ, ಅದರಿಂದ ನಿಮಗೆ ಫಟ್ ಅಂತ ನೋಟಿಫಿಕೇಶನ್ಸ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸುಲಭವಾಗಿ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಹರೇ ಕೃಷ್ಣ.